ಇವತ್ತು ಏರ್ಪೋರ್ಟಲ್ಲಿ CM ಒಂದು ಕಡೆ ಅವರ ಬೆಂಬಲಿಗರಾದರೆ ಆದರೆ ಇನ್ನೊಂದು ಕಡೆ DK ಶಿವಕುಮಾರ್ ಅವರ ಬೆಂಬಲಿಗರು ಘೋಷಣೆ ಕೂಗಿರುವಂಥದ್ದು ಏನಿದು ಮೇಲಾಟ? ನನಗೆ ಬೆಳಿಗ್ಗೆ ನಾನು ವೇಣುಗೋಪಾಲ್ರವ್ರನ್ನ ರಿಸೀವ್ ಮಾಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ವೇಣುಗೋಪಾಲ್ ಅವರು ಬಂದಾಗ ಕೆಲವರು ಸ್ವಾಗತ ಮಾಡಿ ನಮ್ಮ ಉಪಮುಖ್ಯಮಂತ್ರಿಗಳ ಇದನ್ನು ಕರೆದ್ರು, DK ಅಂತ ಕರೆದ್ರು. ಅಷ್ಟೇ ಬಿಟ್ಟರೆ ಬೇರೆ ಏನು ಬೆಳವಣಿಗೆಗಳು ಅಲ್ಲಿ ಆಗಿಲ್ಲ. ಅಷ್ಟಾಯ್ತು, ವೇಣುಗೋಪಾಲ್ ಅವರು ಬಂದ್ರು, ಅದು ಮುಗಿಯಿತು. ಮತ್ತೆ ಅದು 1-1.5 ಗಂಟೆ ಬಿಟ್ಟು ಮುಖ್ಯಮಂತ್ರಿಗಳು ಬರುವವರು ಇದ್ರು. ಮುಖ್ಯಮಂತ್ರಿಗಳು ಬರುವಂತಹ ಕಾರ್ಯಕ್ರಮ ಇದು ನಾರಾಯಣ್ ಗುರು ಮತ್ತು ಗಾಂಧೀಜಿಯವರ 100ನೇ ಭೇಟಿಯ ವರ್ಷದ ಸಂದರ್ಭ. ನಾವು ಅವರಿಗೆ ವೆಲ್ಕಮ್ ಮಾಡ್ಲಿಕ್ಕೆ ಮೊದಲೇ ತೀರ್ಮಾನ ಮಾಡಿತ್ತು, ಹಾಗಾಗಿ ಅವರು ವೆಲ್ಕಮ್ ಮಾಡಿತ್ತು. ಅಷ್ಟು ಬಿಟ್ರೆ ಅಲ್ಲಿ ಏನು ಯಾವುದು ಮಾತುಕತೆಗಳು ಆಗ್ಲಿಲ್ಲ, ಯಾವ ವಿಚಾರಗಳೂ ಆಗ್ಲಿಲ್ಲ. ಇದು ಇಷ್ಟು ದೊಡ್ಡ ವಿಚಾರ ಹೇಗೆ ಬಂತು ಅಂತ ನನಗೆ ಸ್ವಲ್ಪ ಆಶ್ಚರ್ಯ. ಮುಖ್ಯಮಂತ್ರಿಗಳು ಬಂದಾಗ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಘೋಷಣೆಗಳು ಅದು ನಾನು ಕೇಳಲಿಲ್ಲ. ಅಂತ ಘೋಷಣೆಗಳು ನಾನು ಕೇಳಲಿಲ್ಲ. ನಾನು ಕೇಳಿದಿಷ್ಟೇ ಸಿದ್ದು ಅಂತ ಒಬ್ಬಾಗ್ತಾ ಇದ್ರು. ಮುಖ್ಯಮಂತ್ರಿಗಳಿಗೆ ಜಯಿಸಿ ಹಾಗೆ ಹೇಳಬಾರ್ದು, ಹಾಗೆ ಹೇಳುವ ಪ್ರಶ್ನೆನೇ ಇಲ್ಲ. ಯಾರಿದ್ರು ಕೂಡ ಅವ್ರು ಎಷ್ಟು ಅವಧಿ ಇರ್ತಾರೋ ಅಷ್ಟು ಅವಧಿಗೂ ಮುಖ್ಯಮಂತ್ರಿಗಳೇ ನಮಗೆ. ಅದು 1 ದಿನ ಇದ್ರು ಮುಖ್ಯಮಂತ್ರಿಗಳೇ, 10 ದಿನ ಇದ್ರು ಮುಖ್ಯಮಂತ್ರಿಗಳೇ. ಹಾಗಾಗಿ ಮುಖ್ಯಮಂತ್ರಿಗಳೇ ಆಗಿರ್ತಾರೆ. ಯಾರು ಹೇಳಿ ಅಭಿಮಾನಿಗಳು ಬೇರೆ ಬೇರೆ ತರ ಇರ್ತಾರೆ, ಬೇರೆ ಬೇರೆ ರೀತಿಯಾದ ಇರ್ತದೆ. ಅದೇನು ಪ್ರೀ ಪ್ಲಾನ್ಡ್ ಏನು ಅಲ್ವೇ ಅಲ್ಲ. ಸೊ ಹಾಗಾಗಿ ಆಗಿರ್ತಾರೆ. ಈಗ ವೇಣುಗೋಪಾಲ್ ಅವರು ಬರುವಾಗ ವೇಣುಗೋಪಾಲ್ ಅವರಿಗೆ ಜೈ ಘೋಷ ಹೋಗುದು ಸರಿ, CM ಅವರಿಗೆ ಹೋಗ್ಬೋದು, ಅದು DK ಹೋಗಿದ್ದು ಸಂದೇಶ ರವಾನಿಸಿದ್ರೆ ಅದು ಮಾತ್ರ ಸ್ವಲ್ಪ ನನಗೂ ಆಶ್ಚರ್ಯ ಅನಿಸಿತ್ತು. ನನಗೂ ಗೊತ್ತಿರಲಿಲ್ಲ ಅದು ಆ ರೀತಿ ಕೂಗ್ತಾರೆ, ಆ ರೀತಿ ಅದಿದ್ದಾರೆ, ನನಗೂ ಗೊತ್ತಿರಲಿಲ್ಲ. ಅದು ನೀವು ಹೇಳಿದಕ್ಕೆ ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರು ಸಂಘಟನೆ ಮಾಡಿದ್ದಾರೆ ಅವ್ರು ಉತ್ತರ ಕೊಡೋದು. ಅಂದ್ರೆ ಈಗ ವೇಣುಗೋಪಾಲ್ ಅವರು ಬರ್ಬೇಕಾದ್ರೆ ಮುಂದಿನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರನ್ನೇ ಮಾಡಬೇಕು ಅನ್ನೋ ಒಂದು ಒತ್ತಾಯ ಸಂದೇಶ ಕೊಡ್ತಾ ಇರುವಂತದ್ದು. ನನಗೆ ಅದು ಗೊತ್ತೇ ಇಲ್ಲ. ನಾನು ನಿಮ್ಮ ಮೀಡಿಯಾದವರಿಂದ ಕೇಳಿದೆ, ಕೆಲವರು ಅವರು ಹೀಗೆ ಹೇಳಿದ್ದಾರೆ, ಅವ್ರ ಮುಂದೆ ಅದು ಭಾವನೆ ಎಲ್ಲರ ಹತ್ರ ಇದೆ. ಅವರು ಆಗಬಾರದಂತ ಒಬ್ಬ ಕ್ಯಾಂಡಿಡೇಟ್ ಅಲ್ಲ. ಈ ಶುಡ್ ಬಿ ರಾಜ್ಯದ ಮುಖ್ಯಮಂತ್ರಿ ಆಗುವ ಎಲ್ಲ ಯೋಗ್ಯತೆಗಳನ್ನು ಕೂಡ ಅವ್ರ ಹತ್ರ ಇದೆ. DK ಶಿವಕುಮಾರ್ ಹತ್ರ ಇದೆ. ಅವರು ಅವರ KPCC ಅಧ್ಯಕ್ಷರಾಗಿ ಅವರು ಅಧಿಕಾರಕ್ಕೆ ತಂದಿದ್ದಾರೆ ಪಾರ್ಟಿಯನ್ನು. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಶೆ ಎಲ್ಲರ ಹತ್ರ ಇದೆ, ನನ್ನ ಹತ್ರವೂ ಇದೆ. ಅದರಲ್ಲಿ ನಾನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ, ಆಗಬಾರ್ದು ಅಂತ ಯಾರೂ ಹೇಳೋದಿಲ್ಲ. ಆದರೆ ಯಾವ ಸಂದರ್ಭ ಅಂತ ಹೇಳುವ ತೀರ್ಮಾನ ಮಾಡುವಂಥದ್ದು ಹೈಕಮಾಂಡ್. ಈಗ ಅವರಿಬ್ರು ಏನು ಹೇಳಿದ್ದಾರೆ, ಒಟ್ಟಿಗೆ ಕೂಡಿ ನಾವು ಹೈಕಮಾಂಡ್ ಏನು ಹೇಳ್ತೇವೋ ಹಾಗೆ ಒಪ್ತೀವಿ ಅಂತ ಹೇಳ್ತಾರೆ. ಅದರ ಮೇಲೆ ಡಿಸ್ಪ್ಯೂಟ್ ಏನು, ನಮ್ದೇನು ಚರ್ಚೆ? ಮೊನ್ನೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಅವರು ಹೇಳಿದ್ರು, ವೇಣುಗೋಪಾಲ್ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ, ಒಂದು ವೇಳೆ ಅಲ್ಲಿ ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡ್ತೀವಿ ಅಂತ ಮಾತುಕತೆ. ಗೊತ್ತಿಲ್ಲ, ಇವತ್ತೇನು ಮಾತುಕತೆ ಮಾಡಿದ್ದಾರೆ ಎಲ್ಲ ಗೊತ್ತಿಲ್ಲ. ನಾವು ಅಷ್ಟು ಹತ್ತಿರದಲ್ಲಿ ಇಲ್ಲ, ಕ್ಲೋಸ್ ಪ್ರಾಕ್ಸಿಮಿಟಿಯಲ್ಲಿ ನಾವಿಲ್ಲ. ಅವರವರು ಕೂತ್ಕೊಂಡಾಗ ಮಾತಾಡಿದಾಗ ಮಾತಾಡಬಹುದು, ಮಾತಾಡಬಾರದೇ ಇರಬಹುದು. ವಸ್ತು ಏನು, ಇವತ್ತು 6 ಜನ ಮಂತ್ರಿಗಳಿದ್ರು, ಅವರ ಮುಂದೆ ನಾವು ಎಲ್ಲೂ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇದ್ರೂ ಕೂಡ ನಾವು ಅಷ್ಟು ಹತ್ತಿರ ಹೋಗಿ ಮಾತಾಡುವಂತೆಲ್ಲ. ಏನು ಮಾತುಕತೆ ಆದ್ರೂ ಈಗ ಸಿದ್ದರಾಮಯ್ಯ ಬರ್ತಾರೆ, ನೀವೇ ಕೇಳ್ಬೋದು, ಏನಾಯ್ತು ಸರ್ ಮಾತಾಡಿದ್ರ ಅಂತ ಇಮೆ ಆನ್ಸರ್. ಅಲ್ಲಿ ಕೂಡ ಪತ್ರಕರ್ತರು ಕೇಳಿದ್ರು, ನೀವು ಮಾತಾಡಿದ್ರಾ ಅಂತ ಕೇಳಿದ್ರು. ಅದಕ್ಕೆ ಅವರದೇ ಆದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೇಳ್ತೇನೆ, ಇದು ಒಂದು ನಿಮ್ಮ ಅಂದ್ರೆ ಮೀಡಿಯಾದವರ ಒಂದು ಸೃಷ್ಟಿ ಹೊರತು ಸಿದ್ದರಾಮಯ್ಯರು ನೀವು ಇಷ್ಟು ವರ್ಷ ನೋಡಿದಿರಿ. 2011ಕ್ಕೆ ನಾನು ವಿಧಾನ ಪರಿಷತ್ ಶಾಸಕನಾದ್ವಿ. ಇವತ್ತಿನವರೆಗೂ ಯಾವಾಗ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬರ್ತಾರೋ ಆವಾಗ ಅವರನ್ನ ಸ್ವಾಗತ ಮಾಡುವಂಥದ್ದು, ಅದ್ದೂರಿ ಸ್ವಾಗತ ಮಾಡುವಂಥದ್ದು ನಾನು ಮಾಡಿಕೊಂಡೇ ಬಂದಿದ್ದೀನಿ. DK ಬಂದಾಗಲೂ ನಾವು ಮಾಡಿದ್ದೀವಿ. ಇದೇನು ವಸ್ತು ಅಲ್ವೇ ಅಲ್ಲ. ಅಯ್ಯೋ, ಅಷ್ಟು ಘೋಷಣೆ ಆಗುವಷ್ಟು ಯಾಕೆ ಹಾಕ್ಬೇಕು? ಯಾರು ವಿರುದ್ಧ ಘೋಷಣೆ ಇತ್ತ? ವಿರುದ್ಧ ಆದ್ರೆ ಏನೇನು ಹೇಳಬೇಕಿತ್ತು? ಅವರಿಗೆ ವಿರುದ್ಧ ಇವ್ರಿಗೆ ಏನಾದ್ರು ಇತ್ತ? ಸಿದ್ದರಾಮಯ್ಯ ಬಂದ್ರೆ ಸಿದ್ದರಾಮಯ್ಯರಿಗೆ ಜಯವಾಗಲಿ. ಆದರೆ ದಕ್ಷಿಣ ಕನ್ನಡದಲ್ಲಿ 2 ಬಣ ಇದೆಯಾ? ಅದು ಏನಿಲ್ಲ, ನೀವು ಅದ್ರ ಬಗ್ಗೆ ಏನು ಗಡಿಬಿಡಿ ಮಾಡಬೇಡಿ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಒಳ್ಳೆಯ ವಾತಾವರಣ ಇದೆ. ಮುಂದೆ ಅಧಿಕಾರಕ್ಕೆ ಪಕ್ಷ ತರಬೇಕಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಿಸಲ್ಟ್ ಉಲ್ಟಾ ಆಗ್ತದೆ, ನಮ್ಮ ಫೇವರ್ ಆಗ್ತದೆ. ಈ ಸಲ 6 ಅವರು ನಾವು 2 ಇದ್ದೀವಿ. ಮುಂದೆ 8ಕ್ಕೆ 8 ನಾವೇ ಬರ್ತೀವಿ. ಕಾವೇರಿ ಗೆಸ್ಟ್ ಹೌಸ್ ಅಲ್ಲಿ ಏನಾದ್ರು ಮೀಟಿಂಗ್ ಮಾಡಿದ್ರೆ ಕೇಳಿದ್ರೆ ಆಗುದಿಲ್ಲ ಮಾರಾಯ. ನನಗೆ ಅಷ್ಟು ಕ್ಲೋಸ್ ನಾನು ಹೋಗ್ಲಿಲ್ಲ. ನಾನು ಊಟ ಮಾಡಿದೆ, ಈಚೆ ಬಂದುಬಿಟ್ಟೆ. ನೀವು ಕಾಯ್ತೀರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.